ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವ ಶರಣಾರ್ಥಿಗಳು. ಶಿವನೇ 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 ಎಂದು ಶಿವನ ಸ್ಮರಣೆ ಮಾಡಿರೋ, ಶಿವನ ಸ್ಮರಣೆ ಮರೆತು ವ್ಯರ್ಥ ಕಾಲ ಕಳೆಯಬೇಡಿರೋ, ಕಾಲ ಕಳೆಯಬೇಡಿರೋ. ಸ್ನಾನ ಸಂಧ್ಯಾ ನೇಮ ನಿತ್ಯ ಜಪವು ತಪವು ಮಾಡಿರೋ, ಸ್ನಾನ ಸಂಧ್ಯಾ ನೇಮ ನಿತ್ಯ ಜಪವು ತಪವು ಮಾಡಿರೋ. ಸಾವು ಸಂಕಟ ಬಂದರೆ, ಸಾವು ಸಂಕಟ ಬಂದರೆ ಧರ್ಮ ಮರೆಯಬೇಡಿರೋ. ಶಿವನೇ 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 ಎಂದು ಶಿವನ ಸ್ಮರಣೆ ಮಾಡಿರೋ, ಶಿವನ ಸ್ಮರಣೆ ಮರೆತು ವ್ಯರ್ಥ ಕಾಲ ಕಳೆಯಬೇಡಿರೋ, ಕಾಲ ಕಳೆಯಬೇಡಿರೋ. ತಂದೆ ತಾಯಿ ಹೆಂಡರು ಮಕ್ಕಳು ಮಿಥ್ಯವೆಂದು ತಿಳಿಯಿರೋ, ತಂದೆ ತಾಯಿ ಹೆಂಡರು ಮಕ್ಕಳು ಮಿಥ್ಯವೆಂದು ತಿಳಿಯಿರೋ. ನಾನು ನನ್ನವರೆಂಬ ಮೋಹವು, ನಾನು ನನ್ನವರೆಂಬ ಮೋಹವು ಬಿಟ್ಟು ಶಿವನ ನೆನೆಯಿರೋ. ಶಿವನೇ 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 ಎಂದು ಶಿವನ ಸ್ಮರಣೆ ಮಾಡಿರೋ, ಶಿವನ ಸ್ಮರಣೆ ಮರೆತು ವ್ಯರ್ಥ ಕಾಲ ಕಳೆಯಬೇಡಿರೋ, ಕಾಲ ಕಳೆಯಬೇಡಿರೋ. ಕಾಮ ಕ್ರೋಧ ಮೋಹ ಬಿಟ್ಟು ಮನಸ್ಸು ಜಳ ಮಾಡಿರೋ, ಕಾಮ ಕ್ರೋಧ ಮೋಹ ಬಿಟ್ಟು ಮನಸ್ಸು ಜಳ ಮಾಡಿರೋ. ಕಾಯ ವಾಚ ಮನಸ್ಸಿನಿಂದಲಿ, ಕಾಯ ವಾಚ ಮನಸ್ಸಿನಿಂದಲಿ ಗುರುವಿಗೆ ಶರಣು ಹೋಗಿರೋ. ಶಿವನೇ 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 ಎಂದು ಶಿವನ ಸ್ಮರಣೆ ಮಾಡಿರೋ, ಶಿವನ ಸ್ಮರಣೆ ಮರೆತು ವ್ಯರ್ಥ ಕಾಲ ಕಳೆಯಬೇಡಿರೋ, ಕಾಲ ಕಳೆಯಬೇಡಿರೋ. ಶಿವರಾತ್ರಿ ಸಾಧು ಸಂತರ ಸಂಗವನ್ನೇ ಬಯಸಿರೋ, ಶಿವರಾತ್ರಿ ಸಾಧು ಸಂತರ ಸಂಗವನ್ನೇ ಬಯಸಿರೋ. ರಾಮಾನಂದರು ಸಾರಿ ಹೇಳಿದ, ರಾಮಾನಂದರು ಸಾರಿ ಹೇಳಿದ ರಾಮನಾಮ ಜಪಿಸಿರೋ. ಶಿವನೇ 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 ಎಂದು ಶಿವನ ಸ್ಮರಣೆ ಮಾಡಿರೋ, ಶಿವನ ಸ್ಮರಣೆ ಮರೆತು ವ್ಯರ್ಥ ಕಾಲ ಕಳೆಯಬೇಡಿರೋ, ಕಾಲ ಕಳೆಯಬೇಡಿರೋ, ಕಾಲ ಕಳೆಯಬೇಡಿರೋ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಪರಮೇಶ್ವರನ ಪರಾವತಾರಿಗಳು, ಪರಮ ಕಲ್ಯಾಣಕಾರಿ, ಪರಮ ದಯಾನಿಧಿ ಜಗದ್ಗುರು ಸಿದ್ಧಾರೂಢರ, ಬಸವಾದಿ ಶ್ರೀ ಶಿವಶರಣರ, ಕನ್ನಡ ನಾಡಿನ ಎಲ್ಲ ದಾರ್ಶನಿಕರ ಹಾಗೂ ಆದಿಶಕ್ತಿ ದೇವಿ ಎಲ್ಲರ ಶ್ರೀ ಚರಣಗಳಲ್ಲಿ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಸದ್ಗುರುನ ಶ್ರೀ ಚರಣಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಪುಣ್ಯಕ್ಷೇತ್ರವಾಗಿರುವ ಈ ಜಂಗಲಮಯ ಪ್ರದೇಶವನ್ನು ಮಂಗಲಮಯವನ್ನಾಗಿ ಆಗಿಸಿರುವ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಅನಂತ ಕರುಣಾಮೂರ್ತಿಗಳು, ಅನಂತ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಗಳೆಂದೇ ಆಗಿರ್ತಕ್ಕಂಥ ಪರಮ ಪೂಜ್ಯ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳ ಸಮರ್ಪಣೆ ಮಾಡಿ, ಈ ಒಂದು ಶುಭ ಸಂಜೆಯ ಈ ಸತ್ಸಂಗದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಲ್ಲೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಇವತ್ತಿನ ದಿವಸ ಲೋಕ ಕಲ್ಯಾಣ ಹಿತಚಿಂತಕರಾಗಿರುವಂತ ಶ್ರೀಮ ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ಎಂಬ ನಾಮಕ ಗ್ರಂಥದಲ್ಲಿ ಒಂದು ವಾಕ್ಯ, ಅದು ಯಾವುದು ಅಂತ ಕೇಳಿದ್ರೆ, ನರಜನ್ಮದಿಂದ ದೇಹದಳು ಮಿಗಿಲುಂಟೆ ಅನ್ನುವಂತ ಮಾತು. ನಿಜಗುಣ ಶಿವಯೋಗಿಗಳು ಬಹು ಸುಂದರವಾಗಿರ್ತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯ ಜನ್ಮದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಯಾವ್ದಾದ್ರು ಜನ್ಮ ಇದೆ ಏನು ಅಂತ ಕೇಳಿದ್ರೆ ಇಲ್ಲ ಅಂತ ಅರ್ಥ. ಉಂಟೆ ಅಂದ್ರೆ ಇಲ್ಲ ಇಲ್ಲ ಅಂತ ಅರ್ಥ. ನರಜನ್ಮದಿಂದ ದೇಹದಳು ಮಿಗಿಲುಂಟೆ
ಹೆಚ್ಚಿನ ಜನ್ಮ ಐತೇನು ಅಂತ ಕೇಳಿದ್ರೆ ಇಲ್ಲ ಅಂತ ಅರ್ಥ. ಅವ್ರು ಏನ್ ಹೇಳ್ತಾರ ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. 84 ಲಕ್ಷ ಜೀವರಾಶಿಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಅದು ರಕ್ತಪ್ರಾಯವಾಗಿರ್ತಕ್ಕಂಥ ಜನ್ಮ ಯಾವುದು ಅಂತ ಕೇಳಿದ್ರೆ ನರಜನ್ಮ. ಯಾಕ್ರಿ ನರಜನ್ಮಕ್ಕನ್ನ ಯಾಕೆ ಶ್ರೇಷ್ಠತೆ ಕೊಟ್ರು? ಇನ್ನು ಉಳಿಕಿದ ಜನ್ಮಗಳಲ್ಲಿ ಶ್ರೇಷ್ಠತೆ ಕೊಡ್ಬೋದಾಗಿತ್ತಲ್ಲ. ಯಾಕ ಆನೆ ಎಷ್ಟು ಬಲಾನು ಇಲ್ಲಿ ಇವನಿಗೆ ಮನುಷ್ಯನಿಗೆ, ಸಿಂಹದಷ್ಟು ಗರ್ಜನೆ ಮಾಡಾಕನೋ ಧ್ವನಿ ವರ್ಧಕ ನೋಡ್ ಬಳಸ್ತಾರ ಅಂದಾಗ ಯಾವುದೇ ಬಲ ಇಲ್ಲದಿದ್ರು ಕೂಡ ಇವ್ರಿಗೆ ಯಾಕೆ ಬಲ ಅಂದ್ರು ಅಂತ ಕೇಳಿದ್ರೆ, ಯಾಕೆ ಅವನು ಶ್ರೇಷ್ಠತೆಯನ್ನು ಕೊಟ್ರು ಅಂತ ಕೇಳಿದ್ರೆ, ಇವನಿಗೆ ಮನುಷ್ಯನಿಗೆ ಪರಮಾತ್ಮ 2 ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಕಳಿಸಿದಾನೆ. ಅದು ಯಾವುದು ಅಂತ ಕೇಳಿದ್ರೆ ವಿವೇಕ ಮತ್ತು ಬುದ್ಧಿ. ಎಲ್ಲಕ್ಕೂ ಎಲ್ಲ ಪ್ರಾಣಿಗಳು ಸಹಿತ ಬುದ್ಧಿ ಅದ ಇಲ್ಲ ಅಂತಲ್ಲ, ತಮ್ಮ ಹೊಟ್ಟೆ ಪಾಡಿ ತುಂಬಿಕೋ ಸಲುವಾಗಿ ಬುದ್ಧಿ ಉಪಯೋಗ ಮಾಡ್ತಿರ್ತಾವ. ಆಮೇಲೆ ವಿವೇಕ ಅಂದ್ರೆ ಇದು ಧರ್ಮ ಅದ, ಇದು ಅಧರ್ಮ ಅದ, ಇದು ಕೆಟ್ಟ ಐತಿ, ಇದು ಒಳ್ಳೇದೈತಿ, ಇದು ಪಾಪದೈತಿ, ಇದು ಪುಣ್ಯದೈತಿ ಅಂತ ಹೇಳಿ ವಿವೇಚನಾ ಶಕ್ತಿ ಅನ್ನುವಂಥದ್ದನ್ನ ಮಾಡತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಮನುಷ್ಯನೇ ಮಾತ್ರ. ಅದಕ್ಕೆ ಈ ನರನಿಗೆ ಶ್ರೇಷ್ಠ ಅಂತ ಕರೆದ್ರು. ಆಮೇಲೆ ಇಲ್ಲಿ ಏನ್ ಮಾಡ್ತಾರಂದ್ರೆ ವಿವೇಚನ ಶಕ್ತಿನೂ ಐತಿ, ಬುದ್ಧಿ ಶಕ್ತಿನೂ ಐತಿ. ಯಾಕಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ನರಜನ್ಮ ನಾ ತಗೊಂಡ್ ಬಂದಿನಿ. ಈ ಶ್ರೇಷ್ಠವಾಗಿರ್ತಕ್ಕಂಥ ನರಜನ್ಮಕ್ಕೆ ಬಂದು ನಾ ಏನ್ ಮಾಡ್ಬೇಕಾಗ್ಯದ ಅಂತ ಕೇಳಿದ್ರೆ ನಾನು ಯಾರು ಅಂತಕ್ಕಂಥ ತಿಳ್ಕೊಬೇಕಾಗಿದೆ. ಮನುಜ ಕುಲದ ಜನನದ ಲಾಭ ಯಾವುದು ಅಂತ ನಾನಾರಂದು ತಿಳಿಯುವುದು. ಇದ್ರ ಲಾಭ ಏನು ಅಂತ ನಾವ್ ಯಾರು ಅಂತ ತಿಳ್ಕೊಂಡು ಹೋದದ್ದಾದ್ರೆ ಮಾತ್ರ ಲಾಭ. ಲಾಭ ಇಲ್ಲದೆ ಯಾವ ಕೆಲ್ಸಕ್ಕೆ ಕೈತವ ಹಾಕಂಗಿಲ್ಲ ನೋ ಮನುಷ್ಯ. ಏನಾದ್ರೂ ಲಾಭ ಹೋಯ್ತಂದ್ರೆ ಅಲ್ಲಿ ಹೋಗ್ತಾನ, ಲಾಭ ಇಲ್ಲದಿದ್ರೆ ಹೋಗಂಗಿಲ್ಲ. ಹಂಗ ಈ ಮನುಷ್ಯ ಜನ್ಮ ಯಾಕೆ ಪರಮಾತ್ಮ ಕೊಟ್ಟು ಕಳ್ಸ್ಯಾನ ಅಂತ ಕೇಳಿದ್ರ ನಿನ್ನ ನೀ ಕಂಡು ಧನ್ಯನಾಗು ಅಂತ ಕಳ್ಸ್ಯಾನ. ಅದಕ್ಕ ಶರಣರು ಕೂಡ ಅಂದ್ರು, ಕೂಡಲ ಸಂಗಮ ದೇವನೊಲಿಸಲು ಬಂದ ಪ್ರಸಾದ ಕಾಯ ಅಂತಂದ್ರು. ಯಾಕಂತ ಕೇಳಿ ಪರಮಾತ್ಮ ಒಲಿಸು ಸಲುವಾಗಿನ ಬಂದಿರ್ತಕ್ಕಂಥ ಪ್ರಸಾದ ಅಂದ್ರ ಅವ್ರು. ಈಗ ಎಲ್ರು ದೇವಸ್ಥಾನಕ್ಕೆ ಹೋಗಿರ್ತೀರಿ ನೀವು, ತೀರ್ಥ ಪ್ರಸಾದ ಕೊಡ್ತಿರ್ತಾರ ನೋಡ್ರಿ. ಅಲ್ಲಿ ಕೊಡುವಂತ ಒಂದ ಹನಿ ತೀರ್ತಿದ್ರು ಕೂಡ 2 ಕೈ ಒಡ್ಡಿ ಅಗ್ನಿ ವಿನಯದಿಂದ ತಗೋತೀವಿ ನಾವು. ಒಂದ್ ಸ್ವಲ್ಪ ಪ್ರಸಾದ ಇರ್ತೈತಿ, ಅದನ್ನ 2 ಕೈ ಒಡ್ಡಿ ಅಗ್ನಿ ವಿನಯದಿಂದ ತಗೊಂಡ್ ಮತ್ ಅದನ್ನ ಹೊಟ್ಟೆ ಎಲ್ಲು ಚಲದಂಗ ಮತ್ ಬಾಯ ಹಾಕೊಂಡ್ ಮತ್ತ ತಲೆಗೆ ಒರ್ಸ್ಕೊತೇವಿ. ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ ಅಷ್ಟು ಪ್ರಸಾದಕ್ಕೆ ಎಷ್ಟು ಮಹತ್ವ ಕೊಡ್ತೇವೋ ಅಷ್ಟೇ ನರಜನ್ಮಕ್ಕೂ ಮಹತ್ವ ಕೊಡ್ರಿ ಅಂತೇಳಿ ಬಸವಣ್ಣವರು ಕೂಡ ಹೇಳ್ಕೊಂಬಂದ್ರು. ಅಂದ್ರೆ ಪ್ರಸಾದ ಕಾಯಿ ಅವನು ಒಲಿಸಿಕೊಂಡ ಹೋದದ್ದಾದ್ರೆ ನೀನ್ ಪ್ರಸಾದ ಕಾಯಿ ಆಕೈತಿ. ಒಂದ್ ನೀವು ಅದನ್ನ ಒಲಿಸಲಿ ಪರಮಾತ್ಮನೇ ನೀವು ಕಂಡ್ಕೊಲಿಲ್ಲ, ನಿನ್ನ ಯಥಾರ್ಥ ಜ್ಞಾನ ನೀವು ಪಡ್ಕೊಲಿಲ್ಲ ಅಂತಂದ್ರೆ ಪ್ರಸಾದ ಆಗಂಗಿಲ್ಲ. ಅದು ಅಂದ್ರೆ ನಿರರ್ಥಕ ಆಗಿಬಿಡ್ತದ ಅದು ಜನ್ಮ. ಅದ್ರ ಸಲುವಾಗಿ ಅಲ್ಲೂ ಸಹಿತ ಅವ್ರು ಒತ್ತಿ ಕೊಟ್ಟು ಹೇಳಿದಾರೆ ನಮಗೆ. ಇನ್ನೊಂದು ಮಾತು, ಈ ಮನುಷ್ಯನಿಗೆ ಯಾಕೆ ಶ್ರೇಷ್ಠತೆ ಅನ್ನುವಂಥದ್ದು ಕೊಟ್ರು ಅಂತ ಕೇಳಿದ್ರೆ ಅದಕ್ಕನೇ ಯಾಕೆ ಶ್ರೇಷ್ಠ ಅಂತಂದ್ರೆ, ಈಗ ಯಾವುದು ಅಂತ ಕೇಳಿದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಈ 3 ಅವಸ್ಥೆಯನ್ನು ತಿಳ್ಕೊಳ್ತಕ್ಕಂಥ ಮನುಷ್ಯನಿಗೆ ತಿಳ್ಕೊತಾನ. ಪ್ರಾಣಿಗಳಿಗೆ ನೋಡ್ರಿ ಕನಸಿದ್ದಂಗ ಅವಕ್ ಏನ್ ಬಾರ್ಕೊಲಿಲ್ಲ, ದನಗಳಿಗೆ ಹೊಡಿತಾರ, ಬಡಿಗಿಲ್ಲ ಬಡಿತಾರ, ಆಮೇಲೆ ಏನೆಲ್ಲ ಮಾಡಿದ್ರು ಕೂಡ ಅವಕ್ ಹೆಂಗ ಕನಸು ಬಿದ್ದಂಗ. ಕನಸನೇ ನಿಮ್ಗೆ ಯಾರು ಬಡ್ಬೇಕತ್ತ ನಿಮಗ ಇಲ್ಲ, ಹಂಗ ಕನಸನ ಹೆಂಗಂತ ಅವಕ್ ಕನಸು ಬಿದ್ದಂಗಂತ ಅವಕ್ ನೋಡ್ರಿ. ನೀವು ಆಣಿಗೆ ಮಾವತ್ತು ತಗೊಂಡು ಚೂಸ್ತಿರ್ತಾನ ಚೂರಿ, ಇದನ್ನ ಏನ್ರದು ಅಂಕುಶ ಚೂರಿ ಅಂಕುಶ ಚುಂಚುವಂತ ಸಂದರ್ಭದಲ್ಲಿ ಆ ಹೊತ್ತಿಗೆ ಅದಕ್ಕಷ್ಟ ಆನೆ ಅಂಜುವುದು ಅಂಕುಶ ಕೈ ಅಂದಾರ ನೋಡಿ ಶರಣರು. ಹಂಗ ಅದ್ರ ಜರ್ ಒಂದ್ ವೇಳೆ ಗೊತ್ತಾಕಿತ್ತು ಅಂತಂದ್ರ ನೀವು ಬಿಡತಿರ್ಕೆ ಎತ್ತಿ ಹೋಗಿತ್ತಿತ್ತದು. ಆದ್ರ ಅದ್ ಕನಸಿನ ಪ್ರಾಯ ಅಂತದು. ಆಮೇಲೆ ದೇವತೆಗಳು ಸದಾ ಹೆಂಗ್ರಿ ಹೆಸರೇ ಇರ್ಬೇಕು, ಅವ್ರು ಕಣ್ಣು ಮುಚ್ಚುವಂಗಿಲ್ಲ. ಅವರು ದೇವತೆಗಳು ಸದಾ ಜಾಗ್ರ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ ಮನುಷ್ಯನಿಗೆ ಗಿಡ ಮರಗಳಿಗೆ ಏನದಕ್ಕೆ ಸದಾ ಸುಪ್ತಿ. ಗಿಡ ಮರ ಬಳ್ಳಿ ಅದಾವ್ ನೀವು, ಇವಕ್ಕೆಲ್ಲ ಸದಾ ಸುಪ್ತಿ ಅಂದ್ರೆ ನಿದ್ರಿ, ಅವ್ ಸದಾ ನಿದ್ದೆಲಿ ಇರ್ತಾವ. ಆಮೇಲೆ ಮನುಷ್ಯನಿಗೆ ಮಾತ್ರ 3 ಅವಸ್ಥೆ ಅದ ನೋಡ್ರಿ. ಈಗ ನಾವೆಲ್ಲ ಏನದೇವಿ ಜಾಗ್ರದಲ್ಲಿ ಇದೀವಿ. ಇಲ್ಲಿ ಈಗ ಈ ಜಾಗ್ರವನ್ನ ತಿಳ್ಕೊತೀವಿ, ಇಲ್ಲಿ ವ್ಯವಹಾರ ತಿಳ್ಕೊತೀವಿ, ಹೋಗುದು ಬರುದು ಕೊಡುದು ತಗೊಳುದು, ಎಲ್ಲಿದೇವಿ ಏನ್ ಮಾಡ್ತೀವಿ ಎಲ್ಲ ಗೊತ್ತಾಗ್ತೈತಿ ನಮಗ. ಈ ಜಾಗ್ರ ಅವಸ್ಥೆನೂ ನಾವು ತಿಳಿತೀವಿ, ಅರಿತೀವಿ. ಆಮೇಲೆ ಇನ್ನೊಂದು ತಾಸು ಬಿಟ್ಟು ಮಲಗ್ತೀರಿ. ಮಲ್ಕೊಳ್ಳುವಂತ ಸಂದರ್ಭದಲ್ಲಿ ಕನಸು ಬೀಳ್ತೈತಿ ನಿಮಗ್. ಕನಸು ಬಿದ್ದ ಮುಂದೆ ಹೋಗ್ತೈತಿ. ಎಲ್ಲ ಪ್ರತಿಯೊಬ್ಬರಿಗೂ ಆಗಲೇಬೇಕದು. ಯಾಕ ಶಾಸ್ತ್ರದ ಒಂದು ಮಾತು ಏನಂತ ಕೇಳಿದ್ರೆ, ಈ ಕಂಠಸ್ಥಾನದಲ್ಲಿ ಹಿತನಾಮಕ ಅಂತಕ್ಕಂಥ ಒಂದು ನಾಡಿ ಐತಿ. ಅದು ಎಷ್ಟು ಹೆಂಗ್ ಐತಿಪ್ಪ ಅಂತ ಕೇಳಿದ್ರೆ, ಒಂದು ಕೂದಲು ಎಳೆಯಲ್ಲಿ 100 ಭಾಗ ಮಾಡ್ರಿ ಎಷ್ಟು ಆಗ್ತೈತೋ ಅಷ್ಟು ಸೂಕ್ಷ್ಮ ನಾಡಿ ಐತಿ ಅಂತ. ಅಷ್ಟು ಸೂಕ್ಷ್ಮ ನಾಡಿ ಅದು. ಎಲ್ಲಾ ಜನ್ಮದಲ್ಲಿ ಇದ್ದಂತ ಎಲ್ಲಾ ಜೀವದ ಜಾಗ್ರ ಅದ್ರಲ್ಲಿ ಇರ್ತೈತಿ ಅಂತ. ಅದು ಯಾವ ಜನ್ಮ ಎಷ್ಟು ಜನ್ಮ ತಗೊಂಬಂದಿವಲ್ಲ ನಾವೀಗ, ಅದೆಲ್ಲ ಅದ್ರೊಳಗ ಸಂಸ್ಕಾರ ಇರ್ತದೆ. ಸಂಸ್ಕಾರ ಅಂತಾರ ಅದಕ್ಕೆ, ವಾಸನೆ ಸಂಸ್ಕಾರ ಅಂತ ಕರೀತಾರೆ. ಆ ಸಂಸ್ಕಾರ ಇರೋದ್ರಿಂದ
ಒಂದು ಕ್ಷಣ ಹಿಂಗ ಈಗ ಜಾಗ್ರದಲ್ಲಿ ಕಣ್ಣಿನಲ್ಲಿರುತ್ತೆ ಜೀವಾತ್ಮ, ಜಾಗ್ರದಲ್ಲಿ ಇಲ್ಲಪ್ಪ ಈಗ ಕಣ್ಣಿನಲ್ಲಿ ಐತಿ. ಈ ಕಣ್ ಮುಚ್ಚಿರಿ, ಕಣ್ ಮುಚ್ಚಿದ ತಕ್ಷಣ ಎಲ್ಲಿ ಹೋಗ್ಬೇಕು ಈಗ? ನಾ ಆನಂದ ಪಡಿಬೇಕಲ್ಲ, ನಿದ್ದೆ ಪಡಿಬೇಕಲ್ಲ ಈಗ. ಆಗ ಕಂಠಸ್ಥಾನಕ್ಕೆ ಬರ್ತೈತಿ. ಕಂಠಸ್ಥಾನ ಒಂದು ಕ್ಷಣ ಹಿಂಗ ಇಳಿದು ಹೋಗುದು ನೋಡು, ಹಿಂಗ ಆಹಾರ ನುಂಗಿ ಹೆಂಗ್ ಹೋಗಿರ್ತದ ಹಂಗ ಜೀವಾತ್ಮ ಕಣ್ಣ ಸ್ಥಾನದಿಂದ ಹಿಡ್ಕೊಂಡು ಮುಂದ ಕಂಠಸ್ಥಾನಕ್ಕೆ ಬರ್ತಾನ. ಕಂಠಸ್ಥಾನಕ್ಕೆ ಇಳಿಯೋದು ಆ ಹೃದಯ ಸ್ಥಾನಕ್ಕೆ ಬರ್ಬೇಕಲ್ಲ. ಹೃದಯ ಸ್ಥಾನಕ್ಕೆ ಬರುವಂತ ಸಂದರ್ಭದೊಳಗ ಆ ಕಂಠಸ್ಥಾನದ ಸ್ವಲ್ಪ ಒಂದು ಕ್ಷಣ ನಿಂತಿರ್ತೈತಲ್ಲ, ಅನಂತ ಪ್ರಕಾರ ವಾಸನೆ ಉದ್ಭವ ಆಗ್ತಾವಂತಲ್ಲಿ. ಅವ ಕನಸುಗಳ ಪರಿಣಾಮ ಆಗ್ತಾವಂತ. ಅವ ಅನಂತ ಪ್ರಕಾರ ಸಂಸ್ಕಾರ, ಹಿಂದಿನ ಜನ್ಮ ಸಂಸ್ಕಾರ ನೋಡು. ಕನಿಷ್ಠ ಯಾವ ಕೆಲವೊಮ್ಮೆ ಸತ್ತಂಗಾಗಿರ್ತೈತಿ. ಸತ್ತಿರ್ತೀರ ನೀವು? ಇಲ್ಲ, ಹಿಂದಿನ ಜನ್ಮ ಎಷ್ಟೋ ಜನ್ಮ ಹೋಗ್ಯಾವ ಅಂತ ಅರ್ಥ. ಎಷ್ಟೋ ಸತ್ತೇವಿ, ಹುಟ್ಟಿದೇವಿ. ಹುಟ್ಟಿದ್ಯಾಕಪ್ಪ? ಸಾಯಕ. ಸತ್ಯಕ ಪುಟ್ಟ್ಯಾಕ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಯ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹೆ ಮುರಾರೆ ಭಜ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ. ಜಗದೂರ್ ಶಂಕರಾಚಾರ್ಯ ಹೇಳಿದಾರೆ ಮಾತು. ಹುಟ್ಟಿದ್ಯಾಕಪ್ಪ ಅಂದ್ರೆ ಸಾಯಕ, ಸತ್ಯ ಯಾಕಪ್ಪ ಅಂದ್ರೆ ಹುಟ್ಟಾಕ. ಎಷ್ಟೋ ಜನ್ಮ ಯಾವಾಗಿಂದ ಹುಟ್ಟಾಕ ಚಾಲೂ ಮಾಡಿದೇವ್ ನಾವ್ ಅಂತ ಈ ಪೃಥ್ವಿ ಯಾವ ಹುಟ್ಟೈತಲ್ಲ ಆವಾಗಿಂದ ಚಾಲೂ ಐತಿ ರಾಟ್ವಾ ಚಕ್ರಗತೆ. ಇದನ್ನ ಯಾರ ಜ್ಞಾನಿಗಳು, ಬ್ರಹ್ಮನಿಷ್ಠರು, ಶಿವಯೋಗಿಗಳು ಇದಕ್ಕೆ ಅಂತಿ ಕಟ್ಕೊಂಡಿದ್ದಾರೆ. ಹೆಂಗ? ತಮ್ಮ ಸ್ವರೂಪ ತಿಳ್ಕೊಂಡು, ನಾನು ಪರಬ್ರಹ್ಮ ಸ್ವರೂಪವೇ ನಾನು ಅಂತೇಳಿ ನಿದ್ಗನಾಗಿ ಎಬ್ಬಿಸಿ ಕೇಳಿದ್ರು ನಾ ಪರಮಾತ್ಮ, ನಾ ಸಚ್ಚಿದಾನಂದ ರೂಪ, ನಾ ಪರಬ್ರಹ್ಮ ಚೇತನ ಸ್ವರೂಪ ಅಂತ ಗಟ್ಟಿ ಆದವ ಅವ ಜ್ಞಾನಿ, ಅವ ಜೀವನ್ ಮುಕ್ತ. ಆಮೇಲೆ ನಾವ್ ನೋಡ್ರಿ ನಿದ್ಗನ ಎಬ್ಬಿಸಿ ಕಳಿಸಿದ್ರು ನನ್ನ ಹೆಸರು, ನಿನ್ನ ಹೆಸರೇನೋ ಕಲ್ಲಪ್ಪ ಗಟ್ಟಿ ಬಿಟ್ಟಿರ್ತೈತಿ. ನಿನ್ನ ಹೆಸರೇನೋ ಕಲ್ಲಪ್ಪನ ಅಂತಾನ. ಹಂಗ ಈ ಹೆಸರು ಹೆಂಗ ನಾವು ಗಟ್ಟಿ ಮಾಡ್ಕೊಂಡಿದೇವಲ್ಲಿ. ಎಟ್ಟು ನಾವ್ ಇರ್ತಕ್ಕ ಅಷ್ಟ. ಇದು ನಾವು ಎಲ್ಲಾರು ಹುಟ್ಟು ಬರುವಾಗ ಉಸಿರಿತ್ತು, ಹೆಸರಿರ್ಲಿಲ್ಲ. ಮರಣ ಆಗೋ ಸಮಯದಲ್ಲಿ ಉಸಿರಿರಂಗಿಲ್ಲ, ಹೆಸರು ಜಗತ್ತಿನ ಉಳಿಸ್ಬೇಕಂತ. ಮರಾವೇ ಕೀರ್ತಿ ರಿಪು ಊರಾವೆ ಅಂದ್ರೆ ಮರಾಠಿಯಲ್ಲಿ. ನೀ ಹೋದ್ರು ಸಹಿತ ನೀನು ಕೀರ್ತಿ ಅಜರಾಮರವಾಗಿ ಈ ಜಗತ್ತಿನಲ್ಲಿ ಇರಬೇಕು ಅಂತ ಕೆಲಸ ಮಾಡಂತಾರ ಅವ್ರು. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರಧಾರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂದ್ರ ಅವರು. ಧರ್ಮ ಕೀರ್ತಿ, ಧರ್ಮವಂತನಾಗಿ ಬದುಕು. ಯಾಕಂತ ಕೇಳಿದ್ರ ಅಸ್ಥಿರವಾಗಿರ್ತಕ್ಕಂಥ ಜೀವ ಇದು. ಯಾವಾಗ ಹೋಗತ್ತಂತ ಹೇಳಕ್ ಬರಂಗಿಲ್ಲ. ನೀರ ಮೇಲಿನ ಗುರುಳಿ ನಿಜವಿಲ್ಲೋ ಹರಿ ಅಂತ ಹೇಳಿದಾರ. ಯಾವಾಗ ನೀರ್ ಮೇಲಿನ ಗುರುಳಿ ಏನೋ ಮುಂದ್ಕೂತ್ ಹೋಗಿ ಹೊಡಿತೈತಿ, ಈಗ ಹೊಡಿತೈತಿ ಹೇಳಕ್ ಬರಂಗಿಲ್ಲ. ಅದಕ್ಕಿಂತ 10 ಪಟ್ಟಲ್ಲಿ 100 ಪಟ್ಟು ಅಸ್ಥಿರವಾಗಿರ್ತಕ್ಕಂಥ ಜೀವ ಅಂತಾರ ಅವ್ರು. ಅಸ್ಥಿರಂ ಜೀವಿತಂ ಲೋಕೆ, ಜೀವ ಬಹಳ ಅಸ್ಥಿರವಾಗಿರ್ತಕ್ಕಂಥದ್ದು. ಅಸ್ಥಿರಂ ಧನ ಯೌವನಂ, ಯೌವನ ಹಿಂಗ ಯೌವನ ಬಂದ ಮುದುಕ ಆಗಿ ಬಿಡ್ತಾನ. ಸಣ್ಣವಿದ್ದ ದೊಡ್ಡ ಹೋಗ್ತಾನ, ದೊಡ್ಡ ಕೂಲಿ ವಯಸ್ಸು ಬಂದ್ಕೂರು 4 ಮಕ್ಳು ಆಗ್ತಾವ. ಆಯ್ತು ಮುಪ್ಪಾವಸ್ಥೆಗೆ ಬಂದ. ಆಯ್ತು ಮುಪ್ಪಾವಸ್ಥೆ ಬಂದ್ ಕೆಮ್ಮ ದಮ್ಮ ಅನಂತ ಪ್ರಕಾರ ರೋಗ ಈಗೇನ್ ಹೇಳಾಕ ಬೇಡ. ಈಗ ಅಂತ ರೋಗಗಳು ಬಂದು ಏನ್ ಮಾಡ್ತಾವ, ಹೋಗ್ಬಿಡ್ತಾವ, ಮುಗಿದೋಗ್ತಾವ. ಆಯುಷ್ಯದ ಪಾಠನ ಮುಗೀತು, ಆಯುಷ್ಯನ ಮುಗೀತಂತ ಜೀವನದ ಹಂಗಾಗ್ಬಿಡ್ತದ. ಅದಕ್ಕ ಧನಯೌವನಂ, ಧನಾನ ಸ್ಥಿರವಾಗಿರ್ತೈತೆ. ಲಕ್ಷ್ಮಿ ಸ್ತೋಯ ತರಂಗ ಭಂಗ ಚಪಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕ ಮನಸ್ಮೃತಿಯಲ್ಲಿ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಇವೆಲ್ಲ ಅಸ್ಥಿರವಾಗಿರ್ತಕ್ಕಂಥ ಹೋದವು. ಅದಕ್ಕೆ ನಿನ್ನ ಬಿಟ್ಟು ಅದರ ಹೋಗ್ತಿ, ಅದನ್ನ ಬಿಟ್ಟು ನೇರ ಹೋಗಿಪ್ಪ. ಅದ್ರ ಸಲುವಾಗಿ ನೀ ಏನ್ ಮಾಡು ಅಂತ ಕೇಳಿದ್ರ ಜೀವನದೊಳಗ ಧರ್ಮವಂತ ಮತ್ತ ಹೆಂಡತಿ ಮಕ್ಳು ಇರ್ತಾರನು, ಅವ್ರ ಬಿಟ್ಟು ನೇರ ಹೋಗಿ ನೀನ್ ಬಿಟ್ಟು ಅವರ ಹೋಗ್ತಾವ ಅಂತಂದಾಗ ನಿಜವಾಗಿರ್ತಕ್ಕಂಥ ನಮ್ ಜೊತೆ ಬರೋದು ಯಾವ್ದು? ಧರ್ಮ ಮತ್ತು ಕೀರ್ತಿ. ಧರ್ಮದಿಂದ ಬದುಕು, ಕೀರ್ತಿವಂತನ ಆಗ್ತಿ, ಪ್ರಶ್ನೆನೇ ಇಲ್ಲ ಅನ್ನುವಂತ ಮಾತನ್ನ. ಅದಕ್ಕ ನರಜನ್ಮ ಬಹಳ ಶ್ರೇಷ್ಠ ಐತಿದು. ಅದಕ್ಕೆ ಇಂಥ ಶ್ರೇಷ್ಠ ಮನುಷ್ಯ ಜನ್ಮಕ್ಕೆ ಬಂದು ನಾವ್ ಏನೇನಾರ ಮಾಡಿ ಮನುಷ್ಯ ಜನ್ಮ ಕಳ್ಕೊಂಡು ಹೋಗ್ಬಾರ್ದು. ಎಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ, ಇಂಥ ಮನುಷ್ಯ ಜನ್ಮ ಮುಂದೆಂದಾದ್ರೂ ಸಿಕ್ಕಿತೇನ್ರಪ್ಪಯ್ಯ ಅಂತ ತಿಳ್ಕೊಂಡು ಕಡ್ಕೊಳ್ಳೋ ಮಡಿವಾಳಜ್ಜವ್ರು ಹಾಡಿದ್ದಾರೆ. ಅದ್ರ ಸಲುವಾಗಿ ಇಂಥ ಮನುಷ್ಯ ಜನ್ಮವನ್ನ ಸಾರ್ಥಕತೆ ಮಾಡ್ಕೋಬೇಕಾದ್ರ ಇದಕ್ಕೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂದಾರ. ಇದು ಪರೋಪಕಾರ ಮಾಡು, ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ, ಮತ್ತವ್ರ ಹಿತವಕ್ಕೆ ಆಗುವಂತ ಕೆಲಸಗಳನ್ನ ಮಾಡು. ಒಂದೂರಾಗ ಏನಾಗಿತ್ತು ಅಂತ ಕೇಳಿದ್ರೆ ಅನ್ನೋದು ಹೇಳಿ ಮುಗಿಸ್ತೇನೆ. ಒಂದೂರಾಗ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಎಷ್ಟು ಶ್ರೇಷ್ಠ ಐತಿ. ಇದನ್ನ ಯಾವ್ದಕ್ ನಾವು ಇದನ್ನ ಉಪಯೋಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತು. ಎಷ್ಟೊಂದು ಅದಕ್ಕ ಶ್ರೇಷ್ಠತೆ ಕೊಟ್ಟಿದ್ದಾರೆ ಮಹಾತ್ಮರು ಅಂತ ತಿಳಿದಿರ್ತಕ್ಕಂಥ ಜ್ಞಾನಿಗಳು ಅಂತ ಕೇಳಿದ್ರ, ಒಂದು ಅಂದ್ರೆ ಆ ಜನ್ಮ ಅಂತಕ್ಕಂಥದ್ದನ್ನ ನಾವು ಯಾವ್ದಕ್ಕೂ ಉಪಯೋಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಅಂದ್ರೆ ಎಷ್ಟೋ ಜನ ದುಃಖದಾಗ ಈ ಎಲ್ಲ ಜಗ ಮಧ್ಯ ಸುಖಿಯ ಸಾವೆ ಕೋಣಿ ಅಂತ ಹೇಳ್ತಾರೆ ಮರಾಠಿಯಲ್ಲಿ. ಜಗತ್ನ ಯಾರು ಸುಖಿಗಳಿಲ್ಲ, ಎಲ್ಲಾರು ದುಃಖಿಗಳೂ ಇಲ್ಲ, ಯಾರು ಸುಖಿಗಳೂ ಯಾರು ಇಲ್ಲ. ಅದಕ್ಕ ಒಂದಿಲ್ಲ ಒಂದ್ ಏನಾರು ಒಂದು ಕೊರತೆ ಇರತತೆ ಮನುಷ್ಯನಿಗೆ. ಅದಕ್ಕ ವಿಷಮ ಸಂಸಾರ ಅಂತ ಕರೆದ್ರು. ಹೇಳ್ತೇನೆ ಅಂದ್ರೆ ಹೇಳ್ತಾರ ಅವರು. ಹೇಳಂಗಿತ್ತು, ಟೈಮ್ ಆಗಿತ್ತು. ಅಂದ್ರೆ ಶ್ರೇಷ್ಠ ಮನುಷ್ಯ ಜನ್ಮ ಅಂತ ಒಂದು ಅಮರ ಫಲ ಇದ್ದಂಗ. ಅಮರ ಫಲ ಅಂತಂದ್ರೆ ಅದು ಅಮರ ಆಗುದೇನೆ, ಅದಕ್ಕೆ ಅಮರ ಫಲ ಅಂತ ಕರೀತಾರೆ. ಒಬ್ಬ ಹಿಮಾಲಯದೊಳಗೊಬ್ಬ ಸನ್ಯಾಸಿ ಇದ್ದ. ಆ ದೊಡ್ಡ ತಪಸ್ವಿ ಅವ,
ಸಿದ್ಧಿ ಪುರುಷ ಇದ್ದ. ಅವನಿ ಬೆಟ್ಟಿಗೆ ಯಾರು ಹೋಗಿರ್ತಾರ ಅಂತ ಕೇಳಿದ್ರೆ ಮಹಾರಾಜ ಹೋಗಿದ್ದ. ಮಹಾರಾಜ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಸಾಷ್ಟಾಂಗ ನಮಸ್ಕಾರ ಮಹಾತ್ಮ ಕಣ್ತಿರೋದು ನೋಡಿದ ಕೂಲಿ ಮಹಾರಾಜ ಬಂದಾನ. ಬಂದ ಕೂಲಿ ಅವ್ರಂದ್ರು ಕೂಡಪ್ಪ ಅಂತ ಕುಡ್ಸಿದ್ರು. ಈ ಒಂದು ಅಮರ ಪಾಲ ಐತಿ, ಇದು ನಾ ತಿಂದ್ರೆ ನಾ ಒಬ್ಬನೇ ಮುಕ್ತ ಆಗ್ತೇನೆ, ನಾ ಒಬ್ಬನೇ ಅಮರ ಉಳ್ಬೇಕಾಗ್ತೈತಿ. ಅದಕ್ಕೆ ಈ ಮಹಾರಾಜ ಅಂದ್ರೆ ಪ್ರತ್ಯಕ್ಷ ದೇವತಾ ಅಂತ ತಿಳ್ಕೊಂಡು ಹೇಳ್ತಾರ. ಇವನಿಗೆ ಕೊಡ್ಬೇಕು ಇದನ್ನ ಅಮರ ಫಲಾನ, ಇವನ್ ತಿಂದು ಇವ ಎಲ್ಲಾ ಪ್ರಜೆಗಳನ್ನೆಲ್ಲ ಆಳ್ಲಿ, ರಾಜ ಆಳ್ಲಿ ಅಂತ ತಿಳ್ಕೊಂಡ, ನೋಡ್ಪಾ ಮಹಾರಾಜ ನಿನಗೊಂದು ದರ್ಶನಕ್ಕೆ ಬಂದು ಭಾಳ ಒಳ್ಳೇದಾಯ್ತು, ನಿನಗೆ ಒಳ್ಳೇದಾಗ್ತೈತಿ, ಇದೊಂದು ಅಮರ ಫಲ ನೀನು ಕೊಡ್ತೇನಿ, ತಗೊಂಡು ಹೋಗಿ ತಿಂದಪ್ಪ ನೀನು ಎಲ್ಲಾ ಜಗತ್ತಿನ ಜೀವಿಗಳನ್ನ, ಎಲ್ಲಾ ಮಹಾರಾಜ ತಂದೆ ತಾಯಿ ಹಂಗ ನೀನು ಅವ್ರೆಲ್ಲ ಪ್ರಜೆಗಳ ರಕ್ಷಣೆ ಮಾಡಪ್ಪ ನೀನು ಅಂತ ಕೊಟ್ರು. ಕೊಟ್ಟಾಗ ಇವ್ ತಗೊಂಡು ಹೋಗಿ ವಿಚಾರ, ಇವನ್ ತಲೆಗೆ ಏನ್ ವಿಚಾರ ಬಂತು ಅಂತ ಕೇಳಿದ್ರ, ಈಗ ಇದೊಂದು ಅಮರ ಫಲ ನಾ ತಿನ್ನಿ ಅಂತಂದ್ರ ನಾ ಒಬ್ಬ ಮುಕ್ತ ಹಾಕಿನಿ, ನಾ ಒಬ್ಬ ಅಮರ ಉಳಿತೀನಿ, ನಾ ಒಬ್ಬನ ಅಮರ ಉಳಿಬಾರ್ದು, ಯಾಕೆ ಇದನ್ನ ತಗೊಂಡು ಏನ್ ಮಾಡೋದು ನಡ್ಬೇಕು ಅಂತ ಹೇಳ್ಕೊಂಡು ಒಂದು ಭೂಮಿಯಲ್ಲಿ ಅದನ್ನ ಹೋಗುದ. ಕೂಲಿ ಅದ್ ಬೆಳೀತು, ದಿವ್ಸಕ್ಕೆ ಬೆಳೆದ್ ಹಣ್ಣು ಒಂದು ದೊಡ್ಡದಾದ ಕೂಲಿ ಅಂದ್ರೆ ಅದಕ್ಕೊಂದು 4 ಮಂದಿ ಕಾವಲುಗಾರ ಇಟ್ಟ ಅದನ್ನ ಬೆಳವಣಿಗೆ ಮಾಡೋ ಸಲುವಾಗಿ. ಅದೆಲ್ಲ ರಕ್ಷಣೆ ಮಾಡಿದ ಕೂಲಿ ಒಂದಂದ್ರೆ ಒಂದ್ ಹಣ್ಣು ಬಿಟ್ಟಿತ್ತು. ಒಂದು ಬಿಟ್ಟು ಕೂಲಿ ಅಂದ್ರೆ ಏನಾತಂತ ಕೇಳಿದ್ರ, ಅದನ್ನ ಪ್ರಜೆಗಳಲ್ಲಿ ಕಾಯಕ್ಕೆ ಎದ್ದಿದ್ರಲ್ಲ ಅವ್ರ ಏನ್ ಮಾಡಿದ್ರು, ತಗೊಂಡ್ ಬಂದ್ ಒಂದು ಫಲ ಆಗೈತಿ, ಅಮರ ಫಲ ಬಿಟ್ಟೈತಿ, ಇನ್ನ ರಗಡ ಹಣ್ಣು ಕಾಯಿ ಹೂ ಎಲ್ಲ ಬಿಟ್ಟದ, ತಗೋರಿ ಮಹಾರಾಜರ ಅಂತ ಕೊಟ್ಟ ಕೂಲಿ ಅವನು ಸಣ್ಣ ಯುವರಾಜ ಮಗ ಇದ್ದ, ಒಂದು 7 ವರ್ಷದ ಮಗ ಇದ್ದ, ಯುವರಾಜ್ ಇದ್ದ. ಅವ ಏನ್ ಮಾಡಿದಂತ ನಾ ತಿಂದ್ರ ಬೇಡ, ಮೊದಲು ನನ್ನ ಮಗನ ತಿನ್ಲಿ ಅಂತ ಆ ಹುಡುಗನ್ ತಿನ್ನಿಸ್ಬಿಟ್ಟು ಮಗನಿಗೆ ತಿನ್ನಿಸಿದ ಕೂಲಿ ಏನೋ ವಿಚಿತ್ರವಾಗಿರ್ತದ ಘಟನೆ ಆಯ್ತು ಅಂತ ಕೇಳಿದ್ರ, ಮಗು ಸತ್ತು ಹೋಗ್ಬಿಡ್ತು. ಮಗು ಸತ್ತು ಹೋದ ಕೂಲಿ ಹಾಕಾರ ಐತಿ ಎಲ್ಲಾ ಕಡೆ. ಅಲ್ಲ ಮಹಾರಾಜನ ಮಗ ಒಬ್ಬನೇ ಇರ್ತಕ್ಕಂಥ ಅಪರೂಪದಕ್ಕ ಒಬ್ಬನೇ ಮಗ ಇದ್ದ, ಅವನ ಸತ್ತು ಹೋದ್ವಿ, ಎಂತ ಗಿಡ ಹಾತಂತಿಚಾರ, ಹೆಂಗಾತು ಹಿಂಗಾತು ಅಂತ ಎಲ್ಲ ಕಡೆ ದುಃಖಮಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಯ್ತು. ಅಂತ ದುಃಖ ಶೋಕದಲ್ಲಿರ್ತಕ್ಕಂಥ ಮಹಾರಾಜ ಏನಂದ ಆಜ್ಞೆ ಕೊಟ್ಟ ಅಂತ ಕೇಳಿದ್ರೆ, ಆ ಗಿಡ ಕಡದ್ ಹಾಕ್ರಿ ಅಂದ. ಗಿಡ ಕಡದ್ ಹಾಕ್ರಿ ಅಂತ ಅಂದ್ಕೊಳ್ಳಿ ಕಡದ್ ಹಾಕ್ಬಿಟ್ರು. ಅವ ಸಾವಿಗೆ ಕಾರಣ ಅಂತ ಕೇಳಿದ್ರೆ ಅದ್ರ ಒಂದು ವಿಷ ಸರ್ಪ ಬಂದು ವಿಷ ಬಿಟ್ಟು ಹೋಗಿತ್ತು, ಅದಕ್ಕೆ ಅವ ಸತ್ತು ಹೋದ. ಎಷ್ಟೋ ಅದ್ರೊಳಗೆ ಇದ್ದು. ಅವಾಗಂದ್ರು ಎಲ್ಲಾರು ಜಗತ್ತಿನ್ಯಾಗ ದುಃಖಿಗಳು ಇರ್ತಾರಲ್ಲ, ಅತ್ತಿ ಮಾವ ಸೇರಿದವರು, ತಂದೆ ತಾಯಿ ಸೇರಿದವರು, ಅಣ್ತಂಬ್ರು ಸೇರಿದವರು, ಕುರುಡ್ರು ಕುಂಟ್ರು, ಕೈ ಇಲ್ದವರು ಕಾಲ್ದವರು ಮೂಕರು ಇರ್ತಾರಲ್ಲ, ಅವ್ರಂದ್ರು ಅಂತ ಮಹಾರಾಜನ ಮಗನ ಸತ್ತ ನಾವಿದ್ದೇನ್ ಪ್ರತಿಫಲ ಆಯ್ತು ಭೂಮಿ ಮೇಲೆ ಅಂತ ತಿಳ್ಕೊಂಡ, ಅಲ್ಲಿದ್ದಂತ ಹೂವ ಹಣ್ಣು ಕಾಯಿ ಮಿಡಿ ಇರ್ತಾವಲ್ಲ, ಕಾಯಿ ಕಡ್ದು ಹೋಗದಾರಲ್ಲ ಈಗ, ಅವನ್ನೆಲ್ಲ ತಿನ್ನಾಕತ್ರು. ಏನು ಆಯ್ತು ಘಟನೆ, ವಿಚಿತ್ರವಾಗಿರ್ತಕ್ಕಂಥ ಘಟನೆ ಅಂತ ಕೇಳಿದ್ರ, ಅವನ್ ಯಾರ್ಯಾರು ತಿಂತಾರ, ಬಾಯಿ ಬಂತು, ಯಾರು ಕಣ್ಣಿದಾರ ಕಣ್ ಕಾಣಕರು ನಿಚ್ಚಳು ಕಾಣಕತ್ತು, ಕಾಲಿದ್ದವ್ರ ಕಾಲ್ ಚಲೋ ಅದು ನೀಟ್ ಅದು, ಕೈ ಇಲ್ದವ್ರ ಕೈ ಬಂತು, ಏನೆಲ್ಲ ಕಿವಿ ಕೇಳಿಸ್ತಾರ ಕಿವಿ ಚಂದ ಕೇಳಾಕತ್ತು. ಹಿಂಗೆಲ್ಲ ಅದು ಮಹಾರಾಜನ ಹೋಗಿ ಹೇಳಿ ಸುದ್ದಿ ಇದನ್ನ. ಯಾರು ಶರೀರದೊಳಗೆ ಏನೇನು ರೋಗ ಇರ್ತಾವಲ್ಲ ಅವೆಲ್ಲ ರೋಗ ಗುಣಮುಖ ಅದು. ಇದನ್ನೆಲ್ಲ ಹೋಗಿ ಮಹಾರಾಜ ಹೇಳಿದ ಕೂಲಿ ಮಹಾರಾಜ ಸುಮ್ಮನೆ ಕಳಿಸ್ಬಿಟ್ರಿ ನೀವು ಅದನ್ನ ಗಿಡ, ಯಾಕಂತ ಕೇಳಿದ್ರ ಎಲ್ಲರಿಗೂ ಹಿಂಗೆಲ್ಲ ಪರಿಣಾಮ ಆಗಿಬಿಟ್ಟತಿ ಅಂದಾಗ ಅವ ರಾಜ ಅಂದ, ಮರಿಗಿದವ. ಯಾಕೆ ಮರಿಗಿದ? ಸುಂದರವಾಗಿರ್ತಕ್ಕ ಗಿಡ ಹಚ್ಚಿದವನು ನಾನ, ಬೆಳೆಸಿದವನು ನಾನ, ಅದನ್ನ ಕೊನೆಗೆ ಒಂದು ಏಕೋಚಿತ್ತ ಅದನ್ನ ವಿಚಾರ ಮಾಡ್ಲಾರ್ದ ಮಗನಿಗೆ ತಿರ್ಸಿ ಅದನ್ನ ಸಾಯಿ ಹೊಡೆದವನು ನಾನ, ಕೊನೆಗೆ ಅದನ್ನ ಕಡಿಸ್ತಾನು ನಾನ, ಅದನ್ನ ಇಷ್ಟು ಸುಂದರವಾಗಿ ಎಲ್ಲರಿಗೂ ಪ್ರತಿಫಲ ಕೊಡ್ತಕ್ಕಂಥ ಗಿಡವು ನಾನ ಕಡಿಸಿಲ್ಲ ಅಂತ ಮರಿಗಿದಂತಾವ್. ಅದು ಹೋಗ್ಬಿಟ್ಟು ಮಿಂಚಿ ಹೋಗ್ಬಿಟ್ಟಿತ್ತು. ಹಂಗ ಯಾವ ಅಮರ ಫಲ ಅಂತ ಕೇಳಿದ್ರೆ, ದೇಹ ಅಂತಕ್ಕಂಥ ಒಂದು ಅಮರ ಫಲ ಪರಮಾತ್ಮ ನಮಗ್ ಕೊಟ್ಟು ಕಳಿಸಿದಾನೆ. ಈ ಅಮರ ಫಲವನ್ನು ನಾವು ವಿಚಾರ ಮಾಡಿ ಬದುಕಬೇಕು. ವಿಚಾರ ಮಾಡಿದ ಅಂತ ಕೇಳಿದ್ರೆ ನಾವು ಅಮರತ್ವ ಪಡಿತೀವಿ, ವಿಚಾರ ಮಾಡ್ಲಿಲ್ಲ ಅಂತಂದ್ರೆ ನರಕಕ್ಕೆ ಹೋಗ್ತೀವಿ. ಅದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ದೇಹ ತಗೊಂಡು ಬಂದೀವಿ, ಅದಕ್ಕ ನರಜನ್ಮದಿಂದ ಮಿಗಿಲು, ಇದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಇಲ್ಲವೇ ಇಲ್ಲ. ಇದನ್ನ ಸಾರ್ಥಕತೆ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಸದ್ಗುರುನಾಥನ ಸನ್ನಿಧಾನದಲ್ಲಿ ಆಪ್ತ ಅಂಗಸ್ಥಾನ ಸದ್ಭಾವಾದಿಯಿಂದ ಸೇವಾದಿಗಳು ಮಾಡೋದ್ರಿಂದ, ನಾಮಸ್ಮರಣೆ ಮಾಡೋದ್ರಿಂದ, ಭಕ್ತಿ ಮಾಡೋದ್ರಿಂದ, ಧರ್ಮ ಕಾರ್ಯ ಮಾಡೋದ್ರಿಂದ, ದಾನ ಧರ್ಮಗಳು ಮಾಡೋದ್ರಿಂದ ನಮ್ಮ ಜನ್ಮ ಸಾಫಲ್ಯ ಅನ್ನುವಂಥದ್ದು ಆಗ್ತೈತಿ. ಅದಕ್ಕಾಗಿ ಇದ್ರ ವಿಷಯ ಇನ್ನ ಸಾಕಷ್ಟು ವಿಷಯ ಇದೆ. ಅದಕ್ಕಾಗಿ ಸಮಯ ಅಂತ ಅಭಾವ. ಇಷ್ಟ ವಿಚಾರವನ್ನ ತಾವೆಲ್ಲರೂ ಮನುಷ್ಯನ ಸಾರ್ಥಕತೆ ಮಾಡಿಕೊಂಡು ಇದೇ ಜನ್ಮದಲ್ಲಿ ಮುಕ್ತರಾಗುವ ಸದ್ಬುದ್ಧಿ ಸದ್ಗುರುನಾಥ ಸಕಲರು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ಕೆಲವು ಮಾತು ಗುರುಚರಣ ಕರ್ಪಿಸರು. ಓಂ ತತ್ಸತ್.